ಅರ್ಜುನ ಒಂಥರ ಅರ್ಥದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನಾವು ಭಗವದ್ಗೀತೆಯನ್ನೆಲ್ಲ ಓದ್ತಾ ಇದ್ದರೆ ಉಳಿದೋರಿಗೆ ಬೆಳಕಾಗ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಒಳಗಡೆ ಒಂದು ಬೆಳಕು ಮೂಡುತ್ತೆ. ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅನ್ನೋ ಒಂದು ಒಳ್ಳೆ ರೀತಿಯದಾಗಿರ್ತಕ್ಕಂಥ ಸ್ಫೂರ್ತಿ ನಮ್ಮ ಜೀವನಕ್ಕೆ ಬರುತ್ತೆ. ಕೆಲವು ಪ್ರಶ್ನೆ ಕೇಳ್ತಾರೆ. ಒಳ್ಳೆಯವರಾಗಿರಬೇಕು ಅಂತ ನೀವು ಹೇಳ್ತೀರಲ್ಲ, ಯಾವಾಗ ಒಳ್ಳೆಯವರಾಗಿರಬೇಕು? ಜೀವನದ ಮೊದಲು ಭಾಗದಲ್ಲಿ ಒಳ್ಳೆಯವರಾಗಿರಬೇಕು ಅಥವಾ ಜೀವನದ ಕೊನೆ ಭಾಗದಲ್ಲಿ ಒಳ್ಳೆಯವರಾಗಿರಬೇಕು ಅಂತ ಹೇಳ್ತಾರೆ. ಏನು ಉತ್ತರ ಕೊಡೋದು? ಕೇಳೋನ ಮನಸ್ಸಲ್ಲಿ ಏನಿದೆ ಅಂದರೆ, ಸದಾ ಒಳ್ಳೆಯವನಾಗಿರೋಕ್ಕೆ ನಾನು ತಯಾರಿಲ್ಲ, ಯಾವಾಗ ಒಳ್ಳೆಯವನಾಗಿರಬೇಕು ಹೇಳಿ, ಜೀವನದ ಮೊದಲನೇ ಭಾಗದಲ್ಲಿ ಒಳ್ಳೆಯವನಾಗಿರಬೇಕು ಅಥವಾ ಕೊನೆ ಭಾಗದಲ್ಲಿ ಒಳ್ಳೆಯವನಾಗಿರಬೇಕು ಅಂತ. ಕೆಲವರು ಹೇಳೋದು ಕೊನೆ ಭಾಗದಲ್ಲಿ ಒಳ್ಳೆಯವನಾಗಿದ್ದರೆ ಸಾಕು. ಯಾಕೆ ಅಂದರೆ ಈ ಸ್ಕೂಲ್ಗಳಿಗೆಲ್ಲ ಸೇರಿದಾಗ ಮಧ್ಯ ಟೆಸ್ಟ್ ಮಾಡ್ತಾ ಇರ್ತಾರೆ. ತಿಂಗಳಿಗೊಂದು ಟೆಸ್ಟ್ ಅಂತಾರೆ, ಸರ್ಪ್ರೈಸ್ ಟೆಸ್ಟ್ ಅಂತಾರೆ, ತಿಂಗಳಿಗೊಂದು ಮಾಡ್ತಾ ಇರ್ತಾರೆ. ಅದು ಯಾಕೆ ಮಾಡ್ತಿರ್ತಾರೆ ಅಂದರೆ, ಹುಡುಗರು ಪುಸ್ತಕ ಜಾಡಿಸ್ಲಿ, ಧೂಳುಗೀಳು ಹೋಗ್ತಾ ಇರಲಿ, ಮಧ್ಯದಲ್ಲಿ ಏನಂದರೆ ಓದ್ದಾಗ ಮಾಡಲಿ, ಮರ್ತೋಗದೆ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಅದು ಫೈನಲ್ ಅಲ್ಲ. ಪಾಸಾದ ಅಂತ ಯಾವಾಗ ಹೇಳ್ತಾರೆ? ಕೊನೆ ಎಕ್ಸಾಮ್ ಇರುತ್ತಲ್ಲ, ಆ ಫೈನಲ್ ಎಕ್ಸಾಮು, ಅದರಲ್ಲಿ ಪಾಸಾದರೆ ಪಾಸಾದಾಗಿ. ಮೊದಲನೇ ಇದರಲ್ಲಿ 80% ತೆಗೆದ್ರು 90% ತೆಗೆದ್ರು ಅದಕ್ಕೆ ಬೆಲೆ ಇರಲ್ಲ. ಕೊನೆಯದರಲ್ಲಿ ಜಾಸ್ತಿ ಪರ್ಸೆಂಟ್ ತೆಗೆದ್ರೆ ಅದಕ್ಕೆ ಬೆಲೆ ಇರುತ್ತೆ. ಆ ಲೆಕ್ಕ ಹಾಕ್ಕೊಂಡು ಹೋದರೆ ಕೊನೆ ಭಾಗದಲ್ಲಿ ಒಳ್ಳೆಯವನಾಗಿದ್ದರೆ ಸಾಕು. ಆಗೇನಾಗುತ್ತೆ, ಒಳ್ಳೆ ಜೀವಾರಿ ಏನು ಅಂತೀರಾ? ಮೊದಲೇನೇನೋ ದಾರಿ ತಪ್ಪಿರ್ಬೋದು, ಕೊನೆಗೆ ಮಾತ್ರ ಎಂಥ ವ್ಯಕ್ತಿತ್ವ ಅಂತೀರಾ ಅಂತ ಎಲ್ಲ ಹೊಗಳ್ತಾ ಇರ್ತಾರೆ. ಅವನು ಬಯಸ್ಕೊಳ್ಳೋ ಪ್ರಮೇಯ ಬರಲ್ಲ. ಅದಕ್ಕೆ ಕೊನೆ ಭಾಗದಲ್ಲಿ ಒಳ್ಳೆಯವರಾಗಿದ್ದರೆ ಸಾಕು ಅಂತ ಕೆಲವರು. ಇನ್ನು ಕೆಲವರಿಲ್ಲ, ಮೊದಲನೇ ಭಾಗದಲ್ಲಿ ಒಳ್ಳೆಯವನಾಗಿರಬೇಕು, ಕೊನೆ ಭಾಗದಲ್ಲಿ ಒಳ್ಳೆಯವನಾದರೆ ಪ್ರಯೋಜನ ಇಲ್ಲ. ಯಾಕಂದರೆ ಕೊನೆ ಭಾಗ ಅಂದರೆ 60ರಿಂದ 80, ದೇಹದ ಶಕ್ತಿನೇ ಇರಲ್ಲ ಚೇಷ್ಟೆ ಮಾಡೋಕ್ಕೆ. ಚೇಷ್ಟೆ ಕುಚೇಷ್ಟೆ ಅದೆಲ್ಲ ಮಾಡೋಕ್ಕೆ ಶಕ್ತಿನೇ ಇರಲ್ಲ. ಯಾವಾಗ ದೇಹದಲ್ಲಿ ಶಕ್ತಿ ಇರಲ್ಲ ಅವಾಗ ಸಾಧು ಇದ್ದಾಗೇ ಇರ್ತಾನೆ. ಆದ್ದರಿಂದ ಕೊನೆಗೆ ಒಳ್ಳೆಯವನಿರೋದು ಮುಖ್ಯ ಅಲ್ಲ, ಮೊದಲು ಒಳ್ಳೆಯವನಾಗಿರಬೇಕು ಅಂತಾರೆ. ಹೌದೇ, ಮೊದಲಾದರೂ ಒಳ್ಳೆಯವರಾಗಿರಿ, ಅಷ್ಟರ ಮಟ್ಟಿಗಾದರೂ ಜಗತ್ತಿಗೆ ಒಳ್ಳೆಯದಾಗತ್ತೆ ಅಂದರೆ ಅವ್ರ ಲೆಕ್ಕ ಹಾಕೋದು ಮೊದಲು ಒಳ್ಳೆಯವನಾಗಿರಬೇಕೇನೆಂದರೆ, ಸ್ಕೂಲ್ ಸೇರೋಕ್ಕಿಂತ ಮೊದಲಿರ್ತಾನೆ ನೋಡಿ, ಅಂದರೆ ತೊಟ್ಲಲ್ಲಿ ಇರ್ತಾನೆ. ಆ ಟೈಮಲ್ಲಿ ಕೆಟ್ಟ ಭಾವನೆಯೂ ಬರಲ್ಲ, ಕೆಟ್ಟ ಮಾತು ಬರಲ್ಲ, ಯಾಕೆಂದರೆ ಮಾತೇ ಬರಲ್ಲ. ಆಗ ಒಳ್ಳೆಯವನಾಗಿದ್ದೆ ಅಲ್ವಾ, ಸದ್ಯ ಅಷ್ಟಾದರೂ ಒಳ್ಳೆಯವನಾಗಿದ್ದೆ ಬಿಡಿ ಅನ್ನೋ ರೀತಿಯಲ್ಲಿ ಅವರು ಸಮಾಧಾನ ತಂದುಕೊಳ್ತಾರೆ. ಕೃಷ್ಣ ಏನು ಹೇಳ್ತಾನೆ? ಮೊದಲು ಒಳ್ಳೆಯವನಾಗಿರಬೇಕು ಅಂತಾನ, ಕೊನೆಗೆ ಒಳ್ಳೆಯವನಾಗಿರಬೇಕು ಅಂತಾನ? ಅವನೊಬ್ಬ ಸ್ಟುಡಿಯೋಕ್ಕೆ ಹೋಗ್ತಾನೆ. ಸ್ಟುಡಿಯೋಕ್ಕೆ ಹೋಗ್ಬಿಟ್ಟು ಹೇಳ್ತಾನೆ, ನನ್ನೊಂದು ಒಳ್ಳೆ ಫೋಟೋ ತೆಗೀರಿ ಅಂತಾನೆ. ಆಯಿತು, ಸರಿಯಾಗಿ ಕೂತ್ಕೊಳ್ಳಿ ಅಂತ ಸರಿಯಾಗೆಲ್ಲ ಕತ್ತು ತಿರುಗಿಸ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ನೆಟ್ಗಿರು ಅಂತಾರೆ. ಆಯಿತು, ಫೋಟೋ ತೆಗಿತಾನೆ. ಫೋಟೋ ತೆಗೆದಾಗ ಫೋಟೋ ಅಸಹ್ಯವಾಗಿ ಬಂದುಬಿಟ್ಟಿದೆ. ಅವನು ಹೇಳ್ತಾನೆ, ಯಾರ್ದ್ರಿ ಇದು ಫೋಟೋ ಅಂತ ಕೇಳ್ತಾನೆ. ಇಲ್ಲ, ನಿಮ್ಮದೇ ಫೋಟೋ ಅಂತಾನೆ. ಮತ್ತೀಗ ಅಸಹ್ಯವಾಗಿ ಬಂದಿದೆಯಲ್ಲ ಅಂದರೆ, ನೀವು ಮೊದಲೆಲ್ಲ ಅಟೆಂಟಿವ್ ಆಗಿದ್ರಿ, ನಾ ಕ್ಲಿಕ್ ಮಾಡುವಾಗ ನಿಮಗೆ ಸೀನ್ ಬಂದುಬಿಡ್ತು. ಆ ಸೀನ್ ಬಂದಿದ್ದರಿಂದ ಮುಖದಿಂದ ಹಿಂಗೆ ಸೀನ್ದ್ರಿ, ಅದೇ ಈ ಸೀನಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಏನಂದರೆ, ನೀವು ಮೊದಲು ಅಟೆಂಟಿವ್ ಆಗಿರೋದು ಮುಖ್ಯ ಅಲ್ಲ, ಕ್ಲಿಕ್ ಮಾಡೋ ಮೋಮೆಂಟಲ್ಲಿ ಅಟೆಂಟಿವ್ ಆಗಿರಬೇಕು ಅಲ್ವಾ? ಮೊದಲು ಎಷ್ಟು ಚೆನ್ನಾಗಿದ್ದರೆ ಏನು ಬಂತು? ಕ್ಲಿಕ್ ಮಾಡುವಾಗ ಆಕಳಿಕೆ ಬಂದುಬಿಟ್ರೆ ಅಥವಾ ಸೀನ್ ಬಂದುಬಿಟ್ರೆ ಏನಾಯಿತು? ಅದೇ ಫೋಟೋದಲ್ಲಿ ಬರುತ್ತೆ. ಅಂದರೆ ಮೊದಲು ಲೆಕ್ಕಕ್ಕೆ ಬರಲ್ಲ, ಕೊನೆಯದು ಲೆಕ್ಕಕ್ಕೆ ಬರುತ್ತೆ ಅಂತ ಫೋಟೋಗ್ರಾಫರ್ ಹೇಳ್ತಾನೆ. ಕೃಷ್ಣ ಏನು ಹೇಳ್ತಾನೆ? ಮೊದಲು ಒಳ್ಳೆಯವರಾಗಿರಬೇಕು ಅಂತ ಹೇಳ್ತಾನ, ಕೊನೆಗೆ ಒಳ್ಳೆಯವರಾಗಿರಬೇಕು ಅಂತ ಹೇಳ್ತಾನ, ಏನು ಹೇಳ್ತಾನೆ? ಎಷ್ಟೋ ಸಾತಿ ನಾವು ಒಂದರ್ಥದಲ್ಲಿ ಒಳ್ಳೆಯವರಾಗಿರ್ತೀವಿ. ಯಾವುದೋ ಒಂದು ಘಟನೆ ಬಂದಾಗ ಏನೋ ನಂಬ್ಕೊಂಡು ನಾನು ಹೋಗ್ತಾ ಇದ್ದೆ, ಆ ದಾರಿ ಏನು ಸರಿ ಇಲ್ಲ ಅಂತ ಪೂರ ಕೆಟ್ಟವರಾಗ್ಬಿಡ್ತಾರೆ ಅವರು. ಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲು ಒಳ್ಳೆಯವರಾಗಿರಬೇಕಾ, ಕೊನೆಗೆ ಒಳ್ಳೆಯವರಾಗಿರಬೇಕಾ ಅನ್ನೋ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ಅವನು ಹೇಳ್ತಾನೆ, ಮೊದಲು ಒಳ್ಳೆಯವರಾಗಿರಬೇಕಾ ಅಂತ ತಿಳ್ಕೊಳ್ಬೇಡಿ, ಕೊನೆಗೆ ಒಳ್ಳೆಯವರಾಗಿರಬೇಕಾ ಅಂತ ತಿಳ್ಕೊಳ್ಬೇಡಿ. ಒಂದು ತಿಳ್ಕೊಳ್ಳಿ, ಕೊನೆ ತನಕ ಒಳ್ಳೆಯವರಾಗಿರಬೇಕು. ಅಂದರೆ ಮೊದಲಿಂದ ಹಿಡಿದು ಕೊನೆ ತನಕನೂ ಒಳ್ಳೆಯವರಾಗಿರಬೇಕು.
ಒಳ್ಳೆ ಆಗಿರಬೇಕಂದ್ರೆ ಉಪಕಾರ ಮಾಡಬೇಕು ಸುಮ್ಮನೆ ಅಂತ ಆ ಅರ್ಥ ಅಲ್ಲ. ನಮ್ಮ ಮನಸ್ಸನ್ನು ಕೊನೆ ತನಕನೂ ಶುದ್ಧವಾಗಿಟ್ಕೊಂಡು ಜ್ಞಾನ ಬರುವ ಹಾಗೆ ನಾವು ಇರಬೇಕು. ಯಾಕೆ ಅಂದರೆ ಕೊನೆ ತನಕ ನಾವು ಆ ಒಳ್ಳೆ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದರೆ ಅದು ತುಂಬ ಒಳ್ಳೆಯದಾಗತ್ತೆ. ಯಾವನೋ ಒಬ್ಬ ಚೆನ್ನಾಗಿ ಸರ್ವೀಸ್ ಮಾಡ್ತಾ ಕೊನೆಗೆ ಲಂಚ ತೆಗೆದುಕೊಂಡು ಆರೋಪಕ್ಕೆಲ್ಲ ಒಳಗಾಗಿಬಿಟ್ರೆ ಮುಂದೆ ರಿಟೈರ್ ಆದಮೇಲೆ ಬರುತ್ತಲ್ಲ ಪೆನ್ಷನ್ ಗಿನ್ಷನ್ ಎಲ್ಲ, ಅದೆಲ್ಲ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವನು ರಿಟೈರ್ಡ್ ಆಗೋ ತನಕ ಇದ್ದ, ಆಮೇಲೆ ಕೊನೆಗೆ ಕೆಟ್ಟ ಹೆಸರು ಪಡ್ಕೊಂಡ್ಬಿಟ್ರೆ ಹಾಗಾದ್ರೆ ಇವನ ಬಗ್ಗೆ ಏನಾರು ಆ್ಯಕ್ಷನ್ ತೊಗೋಬೇಕು ಅಂತ ಪೆನ್ಷನ್ ಗಿನ್ಷನ್ ಎಲ್ಲ ನಿಲ್ಲಿಸೋ ಸಾಧ್ಯತೆ ಏನಿದೆ ಅದೆಲ್ಲ ಇರುತ್ತೆ. ಅದಕ್ಕೆ ಕೊನೆಗೂ ಒಳ್ಳೆಯವನಾಗಿರಬೇಕು. ನೆಕ್ಸ್ಟ್ ಇಯರ್ ಹೆಂಗೂ ರಿಟೈರ್ ಆಗಿಬಿಡ್ತೀನಿ, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಅಂತ ಮೋಸ ಮಾಡೋಕ್ಕೆ ಬರಲ್ಲ. ಹಾಗೆ ನನಗೆ 70 ವರ್ಷ ಆಯಸ್ಸು ಅಂತ ಹೇಳಿದ್ದಾರೆ, ಇನ್ನೊಂದು ವರ್ಷ ಬದುಕಿದ್ರೆ ಹೆಚ್ಚೆಚ್ಚು ಏನೇನು ಕೆಟ್ಟ ಕೆಲಸ ಮಾಡಬೇಕೋ ಮಾಡಿಬಿಡೋಣ ಅನ್ನೋ ಹಾಗೂ ಇಲ್ಲ. ಕೊನೆ ತನಕನೂ ಅವನು ಒಳ್ಳೆಯವನಾಗಿರಬೇಕು. ಯಾಕೆ ಅಂದರೆ ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂದರೆ, ಯಾವಾಗ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತು ತದಾ ಉತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ನೀನು ಪ್ರಾಣವನ್ನು ಬಿಡುವಾಗ ನಿನ್ನ ಮನಸ್ಸಿನಲ್ಲಿ ಎಚ್ಚರ ಮತ್ತು ಒಳ್ಳೆಯ ಭಾವನೆಗಳು ತುಂಬಿದ್ರೆ ನಿನ್ನ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿರುತ್ತೆ. ಪ್ರಶಾಂತ ಸ್ಥಿತಿಯಲ್ಲಿ ಇದ್ದರೆ ಅಸಹಜತೆ ಮೂಡಿಬರಲ್ಲ. ನನ್ನ ಮನಸ್ಸಲ್ಲಿ ಬಯಕೆಗಳಿತ್ತು, ಆ ಬಯಕೆಗಳೇ ಈಡೇರಲಿಲ್ಲ ಅಂದಮೇಲೆ ಬದುಕಿ ಏನು ಪ್ರಯೋಜನ ಅಂತ ಯಾವನೋ ತನ್ನ ಮೇಲೆ ತಾನು ಜುಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೋತಾನಲ್ಲ, ಅವನು ಪ್ರೇತವಾಗಿ ಇದ್ದು ತನಗೂ ಜಿಗುಪ್ಸೆ, ತನ್ನ ಸಾನ್ನಿಧ್ಯದಲ್ಲಿರುವ ಇತರರಿಗೂ ಜಿಗುಪ್ಸೆ ಉಂಟು ಮಾಡ್ತಾನೆ. ಯಾಕೆ? ಸಾಯುವಾಗ ಅವನಲ್ಲಿ ಸತ್ವಗುಣ ಇಲ್ಲ. ಸತ್ವಗುಣ ಅಂದರೆ ಬೆಳಕು ಅಂದರೆ ಆನಂದ, ಅದಿಲ್ಲ. ತನ್ಮೇಲೂ ಜಿಗುಪ್ಸೆ, ಉಳಿದೋರ ಮೇಲೂ ಜಿಗುಪ್ಸೆ. ಅದರಿಂದ ಏನಾಗ್ತಾನೆ? ಸಾಯುವಾಗ ಅವನಿಗೆ ನೆಮ್ಮದಿ ಇಲ್ಲ, ಸತ್ತ ಮೇಲೆ ಸತ್ತ ಇವನ ಬಗ್ಗೆ ಉಳಿದವ್ರಿಗೂ ನೆಮ್ಮದಿ ಇಲ್ಲ, ಅವನೂ ಪ್ರೇತವಾಗಿರ್ತಾನೆ, ಅದರಿಂದ ಅವನಿಗೂ ನೆಮ್ಮದಿ ಇಲ್ಲ. ಅಂದರೆ ಮುಂದಿನ ಜನ್ಮ ಒಳ್ಳೆಯದಾಗಬೇಕು ಅನ್ನೋದಾದರೆ ಈ ಜನ್ಮದಲ್ಲೇ ಸರಿ ಮಾಡ್ಕೋ. ಯಾವನೊಬ್ಬ SLC ತುಂಬ ಕಮ್ಮಿ ಮಾರ್ಕ್ ಬಂದ್ಬಿಡ್ತಂತೆ. ಕಮ್ಮಿ ಮಾರ್ಕ್ ಬಂದ್ಬಿಡ್ತು ಅಂದ್ಬಿಟ್ಟು ಇನ್ನೇನು ಪ್ರಯೋಜನ, ಎಲ್ಲರೂ ಅವಮಾನ ಮಾಡ್ತಾರೆ, ಮತ್ತು ಮೊದಲು ಎಕ್ಸಾಮ್ ಎಲ್ಲ ಕಟ್ಟಬೇಕಾಗತ್ತೆ ಅಂದ್ಬಿಟ್ಟು ಏನಂದರೆ ನಾನು ನೇಣು ಹಾಕೋತೀನಿ ಅಂತ ಹೊಟ್ಟೋದ್ನಂತೆ. ಅಂದರೆ ಮುಖ ತೋರ್ಸೋಕ್ಕಾಗಲ್ಲ, ನಂಗೆ ಅವಮಾನ ಆಗಿದೆ, ನಾನು SLC ಫೇಲ್ ಆಗಿದ್ದೀನಿ, ನೇಣು ಹಾಕ್ಕೋತೀನಿ ಅಂತ ಹೋದ್ನಂತೆ. ಯಾರೋ ತಡೆದ್ಬಿಟ್ಟು ಹೇಳೋದಂತೆ, ನೇಣು ಹಾಕ್ಕೋಬೇಡಪ್ಪ ಅಂತ. ಯಾಕೆ ಅಂತ ಕೇಳೋ, ಅವನು ನೀನು ಈಗ ನೇಣು ಹಾಕ್ಕೊಂಡ್ರೆ ಮುಂದೆ ಮೊದಲಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ಕೊಂಬರ್ಬೇಕಾಗತ್ತೆ ಮುಂದಿನ ಜನ್ಮದಲ್ಲಿ. ಈಗ ಸದ್ಯ SLC ತನಕ ಆದರೂ ಬಂದಿದೆಯಾ, ಒಂದು ಸಪ್ಲಿಮೆಂಟ್ರಿ ಕಟ್ಬಿಟ್ಟು ಮುಂದಕ್ಕೆ ದಾಟ್ಕೊಂಡು ಹೊಟ್ಟೋಗು. ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಮೊದಲಿಂದ ಕಟ್ತಾ ಇರಬೇಕಾಗತ್ತೆ. ಆಮೇಲೆ ಮತ್ತೆ SLC ಏನಾಗುತ್ತೆ, ನಾನು ಇದ್ದೀನಿ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಬೇಡ, ಈಗಲೇ ಪರವಾಗಿಲ್ಲ, ನೀನು ಏನೇ ಆದರೂ ಸರಿ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗು ಓದಿ ಅಂದ್ರಂತೆ. ಅಂದರೆ ಸಾಯುವಾಗ ಒಳ್ಳೆ ಭಾವನೆ ಇದ್ದರೆ ಉತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ, ಒಳ್ಳೆ ಲೋಕವನ್ನು ಮುಂದಿನ ಜನ್ಮದಲ್ಲಿ ಹೊಂದುತ್ತಾನೆ. ಅಂದರೆ ಒಳ್ಳೆ ಜ್ಞಾನದ ಒಂದು ಪ್ರವೃತ್ತಿ ಬರುತ್ತೆ. ಪ್ರವೃತ್ತಿ ಬಂದರೆ ಏನಾಗುತ್ತೆ, ಆಗ ಅವನು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದು ಅವನು ಮುಂದಿನ ಜನ್ಮದಲ್ಲಿ ಉದ್ಧಾರ ಆಗುವ ಸಂಭವನೀಯತೆ ತುಂಬ ಇರುತ್ತೆ. ಅದಕ್ಕೆ ನಿಮ್ಮ ಮನಸ್ಸನ್ನು ಎಚ್ಚರವಾಗಿ ಇಟ್ಟುಕೊಳ್ಳಿ ಅಂತ. ಅದು ಸ್ವಾಮಿ ರಂಗನಾಥಾನಂದ ಅಂತ ಮುಂಬೈನಲ್ಲಿ ಇರೋರು, ರಾಮಕೃಷ್ಣಾಶ್ರಮದ ಪ್ರೆಸಿಡೆಂಟ್ ಆಗಿದ್ದರು. ಅವ್ರಿಗೆ ಸುಮಾರು ಒಂದು 70 ವರ್ಷದ ಇದಾದಾಗ ಊರಿನ ಜನ ಎಲ್ಲ ಮುಂಬೈನಲ್ಲಿ ಭಾರೀ ದೊಡ್ಡ ಸನ್ಮಾನ ಇಟ್ಕೊಂಡ್ರು. ಸನ್ಮಾನ ಇಟ್ಕೊಂಡಾಗ ಅವರು ತುಂಬ ಅಭಿಮಾನಿಗಳೆಲ್ಲ ಸೇರಿದ್ರು, ಎಲ್ಲರ ಕೈಲೂ ಹಾರ ಎಲ್ಲ ಹಾಕಿಸ್ಕೊಂಡ್ರು, ಅದೆಲ್ಲ ಆಯಿತು. ಆಮೇಲೆ ಸಂವಾದದಲ್ಲಿ ಪ್ರಶ್ನೋತ್ತರಗಳೆಲ್ಲ ಬಂತು. ಆಗ ಯಾರೋ ಪ್ರಶ್ನೆ ಮಾಡಿದ್ರು, ನೀವು ಯಾಕೆ ಆಸ್ಪತ್ರೆ ಕಟ್ಟಿಸ್ಬಾರ್ದು? ಆಸ್ಪತ್ರೆ ಕಟ್ಟಿಸಿದ್ರೆ 100 ಜನರಿಗೆ ಆರೋಗ್ಯ ಬರುತ್ತೆ,
ಆಗ ಎಲ್ಲರೂ ಕೂಡ ನಿಮ್ಮ ಹೆಸರುಕೊಂಡು ನಾನು ಅವರಿಂದ ಬದುಕದೆ, ಅವರಿಂದ ಸದ್ಯ ನಾನು ಈಗ ಇನ್ನೂ ಎಚ್ಚರವಾಗಿದ್ದೀನಿ ಅಂತ ಹೇಳ್ತಾರೆ. ಅಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಬರೀ ಉಪನಿಷತ್ತಿನ ಪ್ರವಚನ ಮಾಡಿದ್ದೇ ಮಾಡ್ತಾ ಇರೋ ಪ್ರವಚನ ಅದನ್ನು ಮಾಡ್ತಾ ಇದ್ದೀರಾ. ಅದ್ಯಾಕೆ ಮಾಡ್ತೀರಾ? ಆಸ್ಪತ್ರೆ ಕಟ್ಸಿದ್ರೆ ಎಷ್ಟು ಜನರಿಗೆ ಉದ್ಧಾರ ಆಗುತ್ತೆ? ಬರೀ ಪುಸ್ತಕ ಬರೆಯೋದು, ತತ್ವಜ್ಞಾನ ಉಪದೇಶ ಮಾಡೋದು, ಇದನ್ನು ಯಾಕೆ ಮಾಡ್ತೀರಾ ಅಂತ ಕೇಳಿಬಿಟ್ರು. ಎಲ್ಲರ ಸನ್ಮಾನದಲ್ಲೂ ಇಂಥ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಆಯೋಜಕರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಪ್ರಶ್ನೆಗಳನ್ನೆಲ್ಲ ಚೀಟಿಯಲ್ಲಿ ಬರೆದು ಕೊಡಿ ಅಂದ್ಬಿಟ್ಟಿರ್ತಾರೆ. ಆ ಚೀಟಿನೆಲ್ಲ ಉಳಿದವ್ರು ಹರಿದಾಕ್ಬಿಟ್ಟಿರ್ತಾರೆ ಆರ್ಗನೈಸರ್ಸು. ಇಲ್ಲಿ ನೇರ ಸಂವಾದ ಇದ್ದದ್ರಿಂದ ನೇರ ಕೇಳಿಬಿಟ್ಟಿದ್ದಾರೆ, ಯಾಕೆ ಆಸ್ಪತ್ರೆಯನ್ನು ನೀವು ಸ್ಥಾಪಿಸಿಲ್ಲ ಅಂತ. ಆ ಮನುಷ್ಯ 70 ವರ್ಷ ಬದುಕಿದ್ನಲ್ಲ, ಆ ಸ್ವಾಮಿ ರಂಗನಾಥಾನಂದ ಅಂತ, ಅವರು ಭಗವದ್ಗೀತೆ ಬಗ್ಗೆ ತುಂಬ ಒಳ್ಳೆ ಪುಸ್ತಕನೂ ಬರೆದಿದ್ದಾರೆ. ಅವ್ರೇನು ಹೇಳಿದ್ರು ಅಂದರೆ, ನಾನು ಆಸ್ಪತ್ರೆ ಸ್ಥಾಪನೆ ಮಾಡಲ್ಲ ಅಂದರು. ಯಾಕೆ ಅಂದರೆ ಅವ್ರು ಹೇಳಿದ್ದು, ಮನುಷ್ಯ ದೇಹ ಅಂದಮೇಲೆ ಅದರ ಸ್ವಭಾವ ರೋಗ ರುಜಿನಗಳ ಗೂಡಾಗಿರೋದೇ ಅದರ ಸ್ವಭಾವ. ಮರ್ತ್ಯ ಅಂದರೆ ಸಾಯುವವನು ಅಂತ ಬ್ರಾಕೆಟಲ್ಲಿ ಅರ್ಥ. ಸಾಯುವಿಗೆ ಹತ್ತಿರ ಇರುವವನು ಅಂದಮೇಲೆ ರೋಗ ರುಜಿನಗಳಿಗೆ ಒಳಗಾಗುವವನು ಅನ್ನೋದೇ ಮನುಷ್ಯ ದೇಹದ ಅರ್ಥ. ನಾನು ಆಸ್ಪತ್ರೆ ನಿರ್ಮಾಣ ಮಾಡಿದ್ರೆ ಬಂದ ರೋಗ ಹೋಗುತ್ತೆ. ರೋಗ ಬಂದಿರುತ್ತೆ, ಆಪ್ರೇಷನ್ ಮಾಡ್ತೀವಿ, ಹುಷಾರಾಗ್ತಾನೆ. ಆದರೆ ಬಂದ ರೋಗ ಹೋಗುತ್ತೆ, ಇನ್ನೊಂದು ಸಾತಿ ರೋಗ ಬರಲ್ಲ ಅಂತ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಈಗ ಯಾರೋ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ, ಹೋಗ್ತಾನೆ, ಆಗ ಇನ್ನು ಮತ್ತೆ ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ, ಇನ್ಯಾವತ್ತೂ ಆಸ್ಪತ್ರೆಗೆ ಬರಬೇಕಾಗಿಲ್ಲ ಅಲ್ವಾ ಅಂದರೆ, ಹಾಗೇನಿಲ್ಲ, ಮತ್ತೆ ಬರಬೇಕಾಗ್ಬೋದು, ನಾವೇನು ಗ್ಯಾರಂಟಿ ಕೊಡಲ್ಲ, ಈ ರೋಗ ಅಂತೂ ವಾಸಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ದೇಹದ ಸ್ವಭಾವನೇ ರೋಗ ರುಜಿನಗಳಿಗೆ ಒಳಗಾಗೋದು. ಆದ್ದರಿಂದ ರೋಗನೇ ಬರಬಾರ್ದು ಅನ್ನೋ ನಮ್ಮ ಉದ್ದೇಶ ಅಲ್ಲ. ಮತ್ತು ಏನು ಉದ್ದೇಶ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳಿದ್ರು, ಮನುಷ್ಯ ಜನ್ಮನೇ ಬರಬಾರ್ದು. ಮನುಷ್ಯ ಜನ್ಮ ಬಂತು ಅಂದಮೇಲೆ ಅದರಲ್ಲಿ ದುಃಖ ಮೊದಲಾದವುಗಳು ಇರುತ್ತೆ, ರೋಗ ರುಜಿನಗಳು ಇರುತ್ತೆ. ಅದಕ್ಕಾಗಿ ಹೋರಾಟ ಮಾಡಿ ಪ್ರಯತ್ನ ಪಟ್ಕೊಂಡು ಸ್ವಲ್ಪ ದಾಟಿಕೊಂಡು ಮತ್ತೆ ಇನ್ನೊಂದು ರೋಗ ರುಜಿನಗಳಿಗೆ ಒಳಗಾಗಿ ಹೋರಾಡೋದೇ ಇರುತ್ತೆ. ಇದಕ್ಕೆ ಪರಿಹಾರ, ರೋಗದ ಪರಿಹಾರದಿಂದ ಮನುಷ್ಯ ಜನ್ಮ ಉದ್ಧಾರ ಆಗೋದಲ್ಲ, ಜ್ಞಾನ ಪಡೆದು ಬಿಟ್ಟರೆ ಅವನಿಗೆ ಮತ್ತೆ ಮನುಷ್ಯ ಜನ್ಮನೇ ಬರಲ್ಲ, ಅಂದರೆ ನಿತ್ಯ ಆನಂದವನ್ನು ಹೊಂದುತ್ತಾನೆ. ಇದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಆ ಪುಸ್ತಕಗಳನ್ನೆಲ್ಲ ಪ್ರಕಟಣೆ ಮಾಡಿ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಅಂದ್ಬಿಟ್ರು. ಪ್ರಶ್ನೆ ಕೇಳಿದವರು ಬಂದು ಅವರಿಗೆ ನಮಸ್ಕಾರ ಮಾಡಿ, ನನಗೆ ಜೀವನದಲ್ಲಿ ಒಳ್ಳೆಯ ಬೆಳಕು ಬಂತು, ಔಷಧಿ ದೊಡ್ಡದು ಅಥವಾ ತತ್ವಜ್ಞಾನ ದೊಡ್ಡದು ಅಂದರೆ ತತ್ವಜ್ಞಾನನೇ ದೊಡ್ಡದು ಅಂತ ತಿಳಿದೆ ಅಂತ ಹೇಳಿದ್ರು. ಅಂದರೆ ನಾವು ಇದನ್ನು ತಿಳ್ಕೊಂಬಿಟ್ರಾಯ್ತು ಅಲ್ವಾ. ಈ ದೇಹದ ಸ್ವಭಾವ ಅಂದರೆ ರೋಗ ರುಜಿನಿಗೆ ಒಳಗಾಗೋದೇ ದೇಹದ ಸ್ವಭಾವ. ಹಾಗಾದ್ರೆ ಮುಂದಿನ ಜನ್ಮ ಹೆಂಗೆ ಡಿಸೈಡ್ ಆಗುತ್ತೆ? ಕೊನೆಗೆ ಅವನಿಗೆ ತತ್ವಜ್ಞಾನ ಇದೆಯಾ ಇದ್ದರೆ ಮುಂದಿನ ಜನ್ಮ ಒಳ್ಳೆಯದಾಗತ್ತೆ. ಜ್ಞಾನ ಇದೆ ಅಂದರೆ ಮುಂದಿನ ಜನ್ಮ ಒಳ್ಳೆಯದಾಗತ್ತೆ. ಅಸಮಾಧಾನ ಇದೆ, ಅಸಹನೆ ಇದೆ, ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡ ಅಂದರೆ, ಅಸಹನೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಂದರೆ ಮುಂದೆ ಅವನಿಗೆ ಏನೋ ಪಶು ಜನ್ಮಾನೋ, ನಾಯಿ ನರಿಗಳ ಜನ್ಮಾನೋ, ಅಥವಾ ಒಂದು ನಾಯಿನ ಕಂಡ್ರೆ ಇನ್ನೊಂದು ನಾಯಿ ಬೊಗಳ್ತಾ ಇರುತ್ತಲ್ಲ, ಆ ಥರ ಜನ್ಮಾನೋ ಬರುತ್ತೆ. ಅದು ಮುಂದಿನ ಜನ್ಮ ಒಳ್ಳೆಯದಾಗಬೇಕು ಅನ್ನೋದಾದರೆ ತದಾ ಉತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅವನು ಉತ್ತಮ ಲೋಕಗಳನ್ನು ಹೊಂದಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನ ಬೇಕಾದರೆ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಏನಾಗಬೇಕು ಅಂದರೆ ಸತ್ವಗುಣ ಇರಬೇಕು. ಸಾಯುವ ವೇಳೆಯಲ್ಲಿ ಯಾವನಿಗೆ ಸತ್ವಗುಣ ಇರುತ್ತೋ, ಅದರ ಫಲವಾಗಿ ಜ್ಞಾನ ಇರುತ್ತೋ, ಅವನು ಉತ್ತಮ ಜ್ಞಾನಿಗಳ ಲೋಕವನ್ನೇ ಹೊಂದುತ್ತಾನೆ. ಆಗ ಏನಾಗತ್ತಂದರೆ ಮುಂದೆ ಮೋಕ್ಷ ಅವನಿಗೆ ಕಟ್ಟಿಟ್ಟ ಬುತ್ತಿ. ಈಗ ನಮಗೆ ಗೊತ್ತಾಯಿತು, ಮುಂದಿನ ಜನ್ಮ ಒಳ್ಳೆಯದಾಗಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಬೇಕಾದರೆ ಜ್ಞಾನಕ್ಕೆ ಅನುಗುಣವಾದ ಜೀವನ ಸಂವಿಧಾನದಲ್ಲಿ ಸತ್ವಗುಣವನ್ನು ನಾವು ಸಂಪಾದನೆ ಮಾಡಬೇಕಂದ್ರೆ ಮನಸ್ಸನ್ನು ಸಾಧ್ಯವಾದಷ್ಟು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದಾಗಬೇಕು. ಆಗ ಜ್ಞಾನ ಬರುತ್ತೆ, ಒಳ್ಳೆಯ ಲೋಕ ಸಿಗತ್ತೆ ಅಂತ ಹೇಳ್ತಾನೆ. ಮತ್ತು ಕೃಷ್ಣ ಪರಮಾತ್ಮ ತಿಳಿಸ್ತಾನೆ, ರಜಸಿ ಪ್ರಲಯಂಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಅದೇ ಸಾಯುವಾಗ
ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದರೆ, ಅಂದರೆ ಜ್ಞಾನ ಬಗ್ಗೆ ತನ್ನ ಬಗ್ಗೆ ಎಚ್ಚರ ಮತ್ತು ಒಂದು ಥರ ತೃಪ್ತಿ ಅದು ಇಲ್ಲ ಅಂದರೆ, ರಜೋಗುಣದಿಂದ ಅವನೇನಾದರೂ ಇದ್ದರೆ ಕರ್ಮ ಸಂಗೀಷು ಜಾಯತೆ, ಮತ್ತೆ ಕರ್ಮಚಕ್ರದಲ್ಲಿ ಅವನು ಸಿಲುಕೊಳ್ತಾನೆ.